ಸೊ ಸರ್ ನೀನು ಹಾಡು ತುಂಬಾ ಚೆನ್ನಾಗಿ ಹಾಡಿದೆ ಅಂತ ಹೇಳಿದ್ರಲ್ಲ, ಅದು ಅವ್ರ ಫೇವ್ರೆಟ್ ಸಾಂಗ್ ಗೊತ್ತಾ? ಗೊತ್ತು. ಹಾ ಹೌದಾ? ಅವ್ರಿಗೆ ಕೇಳು ಸರ್, ಇದು ನಿಮ್ಮ ಫೇವ್ರೆಟ್ ಸಾಂಗ್ ಅಂತ ಕೇಳು. ಸರ್ ನಿಮ್ಮ ಫೇವ್ರೆಟ್ ಸಾಂಗಾ? ಹೌದು, ಇದು ನನ್ನ ಫೇವ್ರೆಟ್ ಸಾಂಗು. ನೀನು ತುಂಬ ಚೆನ್ನಾಗಿ ಹಾಡಿದೆ. ಯಾಕೆ ಈ ಹಾಡು ಇಷ್ಟ? ಈ ಹಾಡಲ್ಲಿ ಇರೋ ಭಾವ, ಅದರ ಒಂದು ಅರ್ಥ, ಯಾವುದೇ ತಂದೆ ಅಥವಾ ತಾಯಿ ಮಗನಲ್ಲಿ ಅಥವಾ ಮಗಳಲ್ಲಿ ಇದನ್ನೇ ಒಂದು ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ. ಇದು ತುಂಬ ಅರ್ಥಪೂರ್ವಕವಾದ ಒಂದು ಹಾಡು. ವಿಜಯ ನರಸಿಂಹ ಅವರು ಬರೆದಿದ್ದಿದ್ದು. ಅವರು ಚೇತನ ಅಜ್ಜಿಯವರ ತಮ್ಮ. ಸೊ ಅವಾಗ ನಾನು ಅದನ್ನು ಹೇಳ್ದಂಗೆ ರೇಡಿಯೋನಲ್ಲಿ ಟ್ರಾನ್ಸಿಸ್ಟ್ರಲ್ಲೆಲ್ಲ ಕೇಳ್ತಾ ಇದ್ದಿದ್ದು, ಸಾಹಿತ್ಯ ಹೇಳೋರು, ಸಂಭಾಷಣೆ ಯಾರು ಅಂತ ಹೇಳೋರು, ಮ್ಯೂಸಿಕ್ ಯಾರು ಅಂತ ಹೇಳೋರು, ಹಾಡು ಯಾರು ಹೇಳಿದ್ದು ಅಂತ ಹೇಳೋರು, ಯಾವ ಸಿನಿಮಾದಿಂದ ಈ ಹಾಡು ಅಂತಾನು ಹೇಳೋರು. ಸೊ ವಿಜಯ ನರಸಿಂಹ ಅವರು ಎಷ್ಟು ಒಳ್ಳೆ ಹಾಡನ್ನು ಕೊಟ್ಟಿದ್ದಾರೆ. ಅದನ್ನು ಈ ಮಗು ಎಷ್ಟು ಚೆನ್ನಾಗಿ ಹಾಡು ಹೇಳ್ತು. ನಿನ್ಗೆ ಹೇಳಿದ್ದವರು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಇದು ನಾನೇ ಹೇಳ್ದೆ. ಅವ್ರ ಪಕ್ಕದಲ್ಲಿ ಕೂತಿದ್ರಲ್ಲ ಮೇಡಮು, ಅವ್ರಿಗೆ ಹಾಯ್ ಹೇಳಿದ್ಯಾ ನೀನು? ನಮಸ್ತೆ ಮ್ಯಾಮ್. ನಮಸ್ತೆ ಜ್ಞಾನ, ತುಂಬಾ ಚೆನ್ನಾಗಿ ಹಾಡಿದೆ ಪುಟ್ಟಿ. ನಾನು ನಿನ್ನನ್ನು ಒಂದು ಪ್ರಶ್ನೆ ಕೇಳ್ಬೋದಾ? ನಿನ್ಗೆ ಇಷ್ಟೊಂದು ಎನರ್ಜಿ ನೀನೇನು ತಿನ್ನೋದ್ರಿಂದ ಅಥವಾ ಕುಡಿಯೋದ್ರಿಂದ ಬರುತ್ತೆ ಪುಟ್ಟಿ? ಹೇಳಿವ, ನನಗೂ ಗೊತ್ತಾಗಬೇಕು. ಚಾಕ್ಲೇಟ್. ಬೆಸ್ಟ್ ಬೆಸ್ಟ್, ಅದನ್ನೇ ಚಾಕ್ಲೇಟ್. ಓಕೆ. ದಿನದಲ್ಲಿ ಎಷ್ಟು ಸಲ ತಿನ್ಬೇಕು? ಊಟ ಆದ್ಮೇಲೆ ತಿನ್ಬೇಕಾ, ಊಟಕ್ಕಿಂತ ಮುಂಚೆ ತಿನ್ಬೇಕಾ? ಸಾಯಂಕಾಲ. ಸಾಯಂಕಾಲ ಮಾತ್ರ ತಿನ್ಬೇಕು ಈ ಚಾಕ್ಲೇಟ್ನ ಊಟದ ಥರ ತಿನ್ಬೇಕು. ಆಕ್ಚುಲಿ ಮೇಡಮ್ಗೆ ನೀನಂದ್ರೆ ತುಂಬಾ ಇಷ್ಟ ಗೊತ್ತಾ? ಮೇಡಮ್, ಈ 5.5 ವರ್ಷ, ಈಗ 3.5 ವರ್ಷಕ್ಕೇನೆ ಆಕೆ ಪ್ರತಿಯೊಂದು ಸಾಹಿತ್ಯನ ನೆನ್ಪಿಟ್ಕೊಂಡು ತಾಳದಲ್ಲಿ ರಾಗದಲ್ಲಿ ಹಾಡೋದು, ಒಂದು ದಿನ ಶ್ರುತಿ ತಪ್ಪಿಲ್ಲ ಆಕೆ. ಈ ಟ್ಯಾಲೆಂಟ್ ಬಗ್ಗೆ ಏನ್ ಹೇಳ್ತೀರಾ ಮೇಡಮ್? ಈಗಷ್ಟೇ ನಾನು ಬಂದಾಗ ಹೇಳಿದ್ನಲ್ಲ, ಹೋದ ಎಪಿಸೋಡ್ ರವಿ ಹಂಸ ಇದರಲ್ಲಿ, ಆ ಸಂಚಿಕೆಯಲ್ಲಿ ನಾನು ಈ ಮಗು ಪುಟ್ನಂಜ ಹಾಡು ಕಾಸ್ಟ್ಯೂಮ್ ಹಾಕೊಂಡು ನನಗೆ ತುಂಬಾ ಒಂಥರ ಅದ್ಭುತ ಅನ್ನಿಸ್ತು. ಅದು ಆ ಕಾನ್ಫಿಡೆನ್ಸು, ಎನರ್ಜಿ, ಆಮೇಲೆ ಅವಳು ಸ್ಪಂದಿಸೋದು ಮ್ಯೂಸಿಕ್ಗಾಗ್ಲಿ ಪ್ರತಿಯೊಂದಕ್ಕಾಗ್ಲಿ. ಐ ಥಿಂಕ್ ಇದು ಒಂದು ದೇವರ ವರನೇ ಇರ್ಬೋದು. ಅದರಿಂದ ಈ ರೀತಿ ಮತ್ತೆ ಸಂಗೀತದಲ್ಲಿ ಸಂಸ್ಕಾರದಿಂದ ಸಂಗೀತದಲ್ಲಿ ಆಸಕ್ತಿ ಹುಟ್ಟತ್ತೆ, ಕಲಿಬೇಕಾದ್ರಾಗ್ಲಿ ಅಥವಾ ಕೇಳೋಕ್ಕಾದ್ರೂ ಆಗಲಿ. ಸೊ ಇದು ಖಂಡಿತ ದೇವರ ವರ. ಮತ್ತೆ ಇಷ್ಟು ಚಿಕ್ಕ ವಯಸ್ಸಿಗೆ ಅವಳು ಚೈಲ್ಡ್ ಪ್ರಾಡಿಜಿ ಥರ ಈ ರೀತಿ ಸಾಧನೆ ಮಾಡ್ತಿರೋದು ಇನ್ನೂ ಹೆಚ್ಚಿನ ಯಶಸ್ಸು ಸಿಗ್ಲಿ, ಇದೇ ನಮ್ಮ ಹಾರೈಕೆ, ಇದೇ ನಮ್ಮ ಪ್ರಾರ್ಥನೆ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಬ್ಲೆಸ್ಸಿಂಗ್ಸ್. ಥ್ಯಾಂಕ್ ಯು. ಈಗ ನೀನ್ ಕೇಳ್ತೀಯ ವಿ ಪಿ ಸರ್ ಹತ್ರ? ನಾನು ಕೇಳಲಾ? ನಾನೇ ಕೇಳ್ತೀನಿ ಅಕ್ಕ. ಆಫ್ ಕೋರ್ಸ್. ಕೇಳು. ವಿ ಪಿ ಸರ್, ಹೇಗಿತ್ತು ನನ್ನ ಹಾಡು? ಹೇಳಿ ಸರ್. ಈ ಹಾಡು ಹಾಡಿದ್ಯಲ್ಲ, ಬಹಳ ಸುಂದರವಾಗಿ ಹಾಡಿದೆ, ಬಹಳ ಮುದ್ದಾಗಿ. ಒಂದು ಜಾಗದಲ್ಲಿ ಮಾತ್ರ ಕನ್ನಡ ನುಡಿಯ ಸಿರಿಯಾಗು, ನುಡಿಯ ಮಾತ್ರ ಮೂಗಲಾಡ್ತಾಳೆ, ಬಹಳ ಮುದ್ದಾಗಿದೆ ಕೇಳಕ್ಕೆ. ಇದು ಕೂಡ ಅನಿಲ್ ಸರ್ ಅವರ ಫೇವ್ರೆಟ್ ಹಾಡು. ಸರ್, ಔಟ್ಸ್ಟ್ಯಾಂಡಿಂಗ್. ಶ್ರೀ ಹರ್ಷ, ಅಂಕಿತಾ, ಐ ಥಿಂಕ್ ಸ್ಟ್ಯಾಂಡಿಂಗ್ ಅವೇಷನ್. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಗ್ರೇಟ್ ಸ್ಟಾರ್ಟ್. ಓ ಮೈ ಗಾಡ್, ಅನಿಲ್ ಸರ್ ಕಡೆಯಿಂದ ಸ್ಟ್ಯಾಂಡಿಂಗ್ ಓವೇಷನ್. ಇಲ್ಲ, ತುಂಬ ಚೆನ್ನಾಗಿ ಹಾಡಿದ್ರು. ಅದರಲ್ಲಿ ಒಂದು ಭಾವ ಇತ್ತು ಆ ಸಾಂಗಲ್ಲಿ. ಅದನ್ನ ಸರಿಯಾದ ರೀತಿಯಲ್ಲಿ ಅದನ್ನು ನಮಗೆಲ್ಲ ದೃಶ್ಯವಾಗಿ ತೋರಿಸ್ಕೊಟ್ಟಂಗಿತ್ತು ಅವ್ರು ಹಾಡಿದ್ದು. ವೆಲ್ ಡನ್. ಸೂಪರ್ ಸರ್. ಚೇತನಾ ಮ್ಯಾಮ್, ಎಕ್ಸ್ಟ್ರೀಮ್ಲಿ ವೆಲ್ ಸಂಗ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಮೇಕಿಂಗ್ ಅಸ್ ಸೋ ಹ್ಯಾಪಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ಅರ್ಜುನ್ ಸರ್, ಹಿಟ್ ಜೋಡಿಯ ಮತ್ತೊಂದು ಹಿಟ್ ಪರ್ಫಾರ್ಮೆನ್ಸ್, ಏನು ಎರಡನೇ ಮಾತೇ ಇಲ್ಲ. ಅದೇ ಯೋಚನೆ ಮಾಡಿದೆ ಅನಿಲ್ ಸರ್, ಇವರು ಹೆಂಗಂದರೆ ಈ 13 ಜನ ಈ ಟೀಮು, ನಮ್ಮ ಟೀಮ್ 13 ಜನ, ಅದರಲ್ಲಿ ಸಚಿನ್ ಆ್ಯಂಡ್ ಸೆಹ್ವಾಗ್ ಅವ್ರ ಥರ ಇವರು ಬಂದಾಗೆಲ್ಲ 6-4 ಗ್ಯಾರಂಟಿ, ಎಕ್ಸ್ಪೆಕ್ಟೇಷನ್ ಹೈ ಲೆವೆಲ್ಲು ಆ್ಯಂಡ್ ಕನ್ಸಿಸ್ಟೆನ್ಸಿ ಹೀಗೆ ಇರುತ್ತೆ. ಅವ್ರು ಮಿಸ್ ಮಾಡಿದ್ದೇ ಇಲ್ಲ ಇವರಿಬ್ಬರು. ನಮ್ಮ ಸ್ಟೇಜ್ಗೆ ನಿಜವಾಗ್ಲೂ ನಕ್ಷತ್ರಗಳು ನೀವಿಬ್ಬರು. ಅದ್ಭುತವಾದ ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಮಹಾಗುರುಗಳೇ, ಎಲ್ಲರಲ್ಲೂ ಕುತೂಹಲ ಕ್ರಿಯೇಟ್ ಮಾಡ್ತೀರಾ. ಪಾಂಡಿತ್ಯವನ್ನ ಪರ್ಫೆಕ್ಟ್ ಮಾಡಿಕೊಳ್ಳುವ ಮೆಥಡ್ ಆ್ಯಕ್ಚುಲಿ. ಈ ಉತ್ಸಾಹ ಯಾವತ್ತೂ ನಿಮ್ಮನ್ನು ಕಾಪಾಡುತ್ತೆ. ಓಕೆನಾ? ನಮ್ಮ ಹತ್ರ ಬೇರೆ ಏನೂ ಇಲ್ಲಪ್ಪ, ಇದೊಂದು ಇದೇ ಕೊಡ್ತೀನಿ.
ಅನಿಲ್ ಸರ್, ಇವರು ಬಂದು ಬೆಂಗಾಲಿ ಹುಡುಗಿ, ಆದ್ರೆ ನಮ್ಮ ಕನ್ನಡದ ಬೆಳಗಿ ಇವರು ಮೈಸೂರಿನವರು. ಇಬ್ರು ಅದ್ಭುತವಾದ ಗಾಯಕರು. ಅಂಡ್ ಇವ್ರಂತೂ ಅಮೇಸಿಂಗ್ ಆರ್ಟಿಸ್ಟ್, ಸಚ್ ಅ ಗುಡ್ ಆರ್ಟಿಸ್ಟ್. ಏನ್ ಮೇಡಮ್? ಮೈಸೂರು ನಮ್ಮೂರು. ಅರೆ ಆ ನೀರಲ್ಲೇ ಸಂಗೀತ ಇದೆ ಅನ್ಸುತ್ತೆ. ನಾಗರಾಜ್ ಮ್ಯಾಮ್, ಲಕ್ಷ್ಮೀ ನಾಗರಾಜ್ ಮ್ಯಾಮ್ ಎಲ್ಲರೂ ಮೈಸೂರವರು. ವಿಜಯ್ ಪ್ರಕಾಶ್ ಸರ್ ಅವರು ಮೈಸೂರವರು. ಸೊ ನೀರಲ್ಲಿ ಗಾಳಿಲಿ ಸಂಗೀತ ಇರುತ್ತೆ. ನೋಡಿ ಅಕ್ಕ, ಮೈಸೂರು ಅಂದ ತಕ್ಷಣ ಆ ಕಡೆಯಿಂದ ನಮ್ಮೂರು ಮೈಸೂರು ಅಂತ ಹೇಳಿ. ಆಮೇಲೆ ಬೆಂಗಾಲಿ ಕನೆಕ್ಷನ್, ಇವ್ರದ್ದು ಬೆಂಗಾಲಿನೂ ಬರುತ್ತೆ. ಸೊ ಹೌದಾ ಸರ್? ಹೌದು, ಅವ್ರ ಹತ್ರ ಬೆಂಗಾಲಿ ಮೇಡಮ್ ಮಾತಾಡ್ತಾರೆ. ಒಂದ್ ಲೈನ್ ಬೆಂಗಾಲಿಯಲ್ಲಿ ভালো বাসি। কেমন আছিস? আমি খুব ভালো আছি, আপনি কেমন আছেন? খুব ভালো. ಏನ್ ಹೇಳಿದ್ರು? ಬಾಲು ಬ್ಯಾಟು ಏನ್ ಹೇಳಿದ್ರಿ ಮೇಡಮ್? ಹೇಗಿದ್ದೀರಾ ಅಂತ ಕೇಳಿದೆ. ಹೌದಾ? ಹೌದು. ನೀವೇನ್ ಹೇಳಿದ್ರಿ? ಐ ಆಮ್ ಫೈನ್, ಥ್ಯಾಂಕ್ ಯು। ನೀವು ಹೇಗಿದ್ದೀರಾ? ಹೌದಾ? ಬೇರೆ ಏನಾದ್ರು ಕೇಳಿರೋಣ? ಎನಿಥಿಂಗ್ ಇಲ್ಲ. আপনাকে কোন মিষ্টি পছন্দ? ಏನು ಕೂನಾ? পোড়া পাক সন্দেশ খুব ভালো লাগছে. বেঙ্গলি so clean ನಿಮ್ದು. ಸೊ nobody can tell that, you know. ಸರ್, ನಿಮ್ಗೂ ಕೂಡ ಬೆಂಗಾಲ್ ಜೊತೆ ಒಂದು ನಂಟಿದೆ ಸರ್. ಸೌರವ್ ಗಂಗೂಲಿ ಸರ್, ಆ ಬೆಂಗಾಲ್ ನಂಟ್ ಬಗ್ಗೆ ಹೇಳಿ ಸರ್ ಪ್ಲೀಸ್. ಸೌರವ್ ಅಫ್ಕೋರ್ಸ್ ನಾವು ಒಂದು 15 ವರ್ಷ ಒಟ್ಟಿಗೆ ಆಡಿದ್ವಿ. ಕ್ಯಾಪ್ಟನ್ನು ಆದರು. ಸೊ ಅವ್ರ ಕೆಳಗೆ ಆಡಿದ್ದು, ಆಮೇಲೆ ಅವ್ರ ಜೊತೆ ಆಡಿದ್ದು, ಆ ಒಂದು ಕೋರ್ ಟೀಮ್ ಏನಿತ್ತು, ನಾನೊಂದು ಭಾಗ್ಯನೇ. ಯಾಕಂದರೆ ಸೌರವ್ ಇರ್ಬೋದು, ಅಥವಾ ತೆಂಡೂಲ್ಕರ್ ಇರ್ಬೋದು, ರಾಹುಲ್ ದ್ರಾವಿಡ್, ಜಾವಗಲ್ ಶ್ರೀನಾಥ್, VVS ಲಕ್ಷ್ಮಣ್, ಸೆಹ್ವಾಗ್. ಸೊ ಈ ಹೆಸರುಗಳೆಲ್ಲ ಕೇಳ್ತಾ ಇದ್ರೆ ತುಂಬ ಸಂತೋಷ. ಯಾಕಂದ್ರೆ ಅವರೆಲ್ಲ ನನ್ನ ಜೊತೆ ಆಡಿದ್ರು. ಅವ್ರುಗಳ ಬೌಲಿಂಗ್ ಮಾಡಿ ಅವ್ರ ಫೀಡ್ಬ್ಯಾಕಿಂದ ನಾನು ಕಲ್ತಿದ್ದೆ ಹೊರತು ಇನ್ಯಾರು. ಯಾಕಂದರೆ ನನ್ನ ಸ್ಟೈಲೇ ಬೇರೆ ಥರ ಇತ್ತು. PS ಚಂದ್ರಶೇಖರ್ ಅವರು ಗುರುಗಳು. ಸೊ ಕೇಳಿದ್ದೆ, ಚಿಕ್ಕಂದಲ್ಲೆಲ್ಲ ಕೇಳಿದ್ದೆ. ಅವಾಗ TV ಇಷ್ಟೊಂದು ಇರ್ತಾ ಇರಲಿಲ್ಲ, ನೋಡೂ ಇರಲಿಲ್ಲ BS ಚಂದ್ರಶೇಖರ್ ಹೆಂಗೆ ಬೌಲ್ ಮಾಡ್ತಾರೆ ಅಂತ. ಸೊ ಅವರು ನನ್ನ ಎದುರುಗಡೆ ಇದ್ರು, ಅವ್ರು ಬೌಲಿಂಗ್ ಮಾಡ್ತಿದ್ರು. ಅವ್ರು ನನಗೆ ಹೇಳಿದ್ರು, ಏನಿಲ್ಲ, ನೀನು ಸ್ವಲ್ಪ ರನ್ಅಪ್ ಸ್ವಲ್ಪ ಉದ್ದ ಮಾಡ್ಕೊ, ಸ್ವಲ್ಪ ದೊಡ್ಡದು ಮಾಡ್ಕೊಂಡ್ರೆ ರನ್ಅಪ್ಪು ನಿನಗೆ ಇನ್ನೂ ಎನರ್ಜಿ ಇರುತ್ತೆ ಬೌಲಿಂಗ್ ಮಾಡಬೇಕಾದ್ರೆ. ಆ ಬಾಲಲ್ಲೂ ಜಾಸ್ತಿ ಬೌನ್ಸ್ ಸಿಗುತ್ತೆ, ಆಮೇಲೆ ಎನರ್ಜಿ ಇರುತ್ತೆ ಅಂತ ಹೇಳಿದ್ರು. ಸೊ ಆ ರನ್ಅಪ್ ಏನು ತೊಗೊಂಡಿದ್ನೋ ಅವತ್ತು 15 ವರ್ಷದ ಹುಡುಗದಲ್ಲಿ, ಅದೇ ರನ್ಅಪ್ ಕಂಟಿನ್ಯೂ ಮಾಡಿದೆ. ಯಾವತ್ತೇ ಏನೇ ತೊಂದರೆ ಆದ್ರೂ, ಅಂದರೆ ಮ್ಯಾಚಲ್ಲಿ ಯಾವುದೋ ಫಾರ್ಮ್ ಸ್ವಲ್ಪ ಡಿಪ್ ಆದರೆ ಏನಿಲ್ಲ, ಅವ್ರ ಹತ್ರ ಹೋಗಿ ಕೇಳ್ತಾ ಇದ್ದೆ, ಸರ್ ಏನು ಸರ್ ಏನಾದ್ರು ತಪ್ಪಾಗ್ತಾ ಇದೆಯಾ ಅಂತ. ಬೌನ್ಸ್ ಸಿಗ್ತಾ ಇದೆಯಾ ಅಂತ ಕೇಳೋರು. ಸಿಗ್ತಾ ಇದೆ ಸರ್. ಪಿಚ್ ಬಿದ್ದು ಜೋರಾಗಿ ಹೋಗುತ್ತಾ ಬಾಲು, ಜಿಪ್ ಆಗತ್ತಾ, ಬ್ಯಾಟ್ಸ್ಮನ್ಗೆ ಅಷ್ಟು ಟೈಮ್ ಸಿಗಲ್ಲ ಅಲ್ವಾ? ಇಲ್ಲ ಸರ್, ಹಂಗೆ ಏನು ತೊಂದರೆ ಇಲ್ಲ, ಹೋಗು ಅಷ್ಟೇ. ಸೊ ಈ ಕೀಪ್ ಇಟ್ ಸಿಂಪಲ್ ಅಂತ ಹೇಳ್ತೀನಿ, ಅದು ಅವರಿಂದ ಕಲಿಬೇಕು. ಸೊ ನೀವು ಯಾವುದೇ ಗುರುಗಳ ಹಿಂದೆ ಅವ್ರ ಜೊತೆ ನೀವು ಕಲ್ತಿರ್ಬೋದು, ಬಟ್ ಈ ಸಂಪರ್ಕ, ಇವ್ರುಗಳು ಮಾತಾಡೋದು, ನಿಮಗೆ ಆ ಒಂದು ಮೆಂಟರಿಂದ ಒಂದು ಟಿಪ್ ಸಿಗೋದು, ಅದು ತುಂಬ ಮುಖ್ಯ. ಸೊ ಆ ಅವಕಾಶ ಈ ವೇದಿಕೆ ಮೇಲೆ ನಿಮಗೆಲ್ಲ ಸಿಗ್ತಾ ಇದೆ. ತುಂಬ ಸಂತೋಷ, ತುಂಬ ಚೆನ್ನಾಗಿ ಹಾಡಿದ್ರಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಹರ್ಷ, ಅಂಕಿತಾ, ತುಂಬಾ ಥ್ಯಾಂಕ್ಸ್. ನಿಮ್ಮ ಹಾಡಿನಿಂದ ಎಷ್ಟು ವಿಷಯಗಳನ್ನ ಮೆಲ್ಕ್ ಹಾಕುವಾಗಾಯ್ತು. ಥ್ಯಾಂಕ್ ಯು ಸೋ ಮಚ್. ಎಲ್ಲ ಸರಿಗಮ ಪ ಪ ಸ ಸ ಪ ಪ ಸರಿಗಮ ಪ